ನಮಸ್ಕಾರ ಸ್ನೇಹಿತರೆ, ಮಿಷನ್ ನೀಟ್ ಕೆಸೆಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ತುಂಬ ಸಲ ನಾವು ಕಾನ್ವೊಕೇಶನ್ ಡಿಗ್ರಿ ಆಗಿರ್ಬೋದು ಅಥವಾ ಡಿಪ್ಲೊಮಾ ಸರ್ಟಿಫಿಕೇಟ್ಗಾಗಿ ಪರದಾಡ್ತಿರ್ತೀವಿ. ಸೊ ನಮಗೆ ಯಾವುದೇ ಒಂದು ಜಾಬ್ ವೆರಿಫಿಕೇಷನ್ ಇರಲಿ ಅಥವಾ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸಂದರ್ಭದಲ್ಲಿ ಈ ಕಾನ್ವೊಕೇಶನ್ ಆರ್ ಡಿಗ್ರಿ ಸರ್ಟಿಫಿಕೇಟ್ ಆರ್ ಡಿಪ್ಲೊಮಾ ಸರ್ಟಿಫಿಕೇಟ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಕೇವಲ 1 ನಿಮಿಷದಲ್ಲಿ ನಿಮ್ಮ ಮೊಬೈಲ್ ಮೂಲಕ ನಿಮ್ಮ ಡಿಜಿಲಾಕರ್ ಆ್ಯಪ್ ಮೂಲಕ ಡಿಗ್ರಿ, ಮಾಸ್ಟರ್ ಡಿಗ್ರಿ, ಕಾನ್ವೊಕೇಶನ್ ಸರ್ಟಿಫಿಕೇಟನ್ನು ಡೌನ್ಲೋಡ್ ಮಾಡೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ಡಿಜಿಲಾಕರ್ ಇದು ಒಂದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದಿರ್ತಕ್ಕಂಥದ್ದು. ಆ್ಯಂಡ್ ಇಲ್ಲಿರುವ ಡಾಕ್ಯುಮೆಂಟ್ಗಳು ಆ್ಯಸ್ ಪರ್ ದ ಗವರ್ನಮೆಂಟ್ ಆ್ಯಕ್ಟ್ ಹೇಳ್ತವೆ, ನೀವು ಈ ಡಾಕ್ಯುಮೆಂಟ್ಗಳನ್ನು ಆಥರೈಸ್ಡ್ ಡಾಕ್ಯುಮೆಂಟ್ಗಳಾಗಿ ಬಳಕೆ ಮಾಡಿಕೊಳ್ಳಲು ನಿಮಗೆ ಅವಕಾಶ ಇರುತ್ತೆ ಅಂತ. ನೋಡ್ತಾ ಇದ್ದೀರಲ್ಲ, ನಾನು ಡಿಜಿಲಾಕರ್ ಆ್ಯಪ್ನಲ್ಲಿದ್ದೀನಿ. ನೀವು ನಿಮ್ಮ ಮೊಬೈಲ್ನಲ್ಲಿ ಪ್ಲೇಸ್ಟೋರ್ಗೆ ಹೋಗಿ ಡಿಜಿಲಾಕರ್ ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಳ್ಳಿ. ನೆಕ್ಸ್ಟ್ ನಿಮ್ಮ ಮೊಬೈಲ್ ನಂಬರನ್ನು ಹಾಕಿ ಲಾಗಿನ್ ಆಗಿ ನಂತರ ಇಲ್ಲಿ ಕೆಳಗೆ ಸರ್ಚ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಜಸ್ಟ್ ನೀವು ಯಾವ ಯೂನಿವರ್ಸಿಟಿಯಲ್ಲಿ ನಿಮ್ಮ ಕೋರ್ಸನ್ನು ಕಂಪ್ಲೀಟ್ ಮಾಡಿದ್ದೀರಾ ಆ ಯೂನಿವರ್ಸಿಟಿ ಹೆಸರನ್ನು ಇಲ್ಲಿ ಸರ್ಚ್ ಮಾಡಬೇಕಾಗತ್ತೆ. ನಾನಿಲ್ಲಿ ಮ್ಯಾಂಗ್ಳೂರು ಯೂನಿವರ್ಸಿಟಿಯನ್ನು ಸರ್ಚ್ ಮಾಡ್ತಿದ್ದೀನಿ. ನೋಡಿ, ಇಲ್ಲಿ ಮ್ಯಾಂಗ್ಳೂರು ಯೂನಿವರ್ಸಿಟಿ, ಮ್ಯಾಂಗ್ಳೂರು. ನೆಕ್ಸ್ಟ್ ಇಲ್ಲಿ 3 ಆಪ್ಷನ್ಸನ್ನು ನಾವು ನೋಡ್ಬೋದು, 3 ಸರ್ಟಿಫಿಕೇಟ್ಸನ್ನು. ಫಸ್ಟ್ ಡಿಗ್ರಿ ಸರ್ಟಿಫಿಕೇಟನ್ನು ನೋಡ್ಬೋದು, ಪ್ರಾವಿಷನಲ್ ಡಿಗ್ರಿ ಸರ್ಟಿಫಿಕೇಟನ್ನು ನೋಡ್ಬೋದು, ಡಿಗ್ರಿ ಆರ್ ಡಿಪ್ಲೊಮೊ ಮಾರ್ಕ್ ಶೀಟನ್ನು ನಾವು ನೋಡ್ಬೋದು. ಇದೇ ರೀತಿ ನೀವು ನಿಮ್ಮ ಕೋರ್ಸನ್ನು ಯಾವ ಯೂನಿವರ್ಸಿಟಿ, ಫಾರ್ ಎಕ್ಸಾಂಪಲ್ ಕುವೆಂಪು ಯೂನಿವರ್ಸಿಟಿ ಆಗಿರ್ಬೋದು, ಮ್ಯಾಂಗ್ಳೂರು ಯೂನಿವರ್ಸಿಟಿ ಇರ್ಬೋದು, ಧಾರವಾಡ ಯೂನಿವರ್ಸಿಟಿ ಇರ್ಬೋದು, ಕರ್ನಾಟಕ ಯೂನಿವರ್ಸಿಟಿ ಇರ್ಬೋದು, ಹೀಗೆ ಯಾವ ಯೂನಿವರ್ಸಿಟಿಯಲ್ಲಿ ಕಂಪ್ಲೀಟ್ ಮಾಡಿರ್ತೀರೋ ಅದನ್ನು, ಆ ಯೂನಿವರ್ಸಿಟಿಯನ್ನು ಸರ್ಚ್ ಮಾಡಿ. ನನಗಿಲ್ಲಿ ಬೇಕಾಗಿರುವಂಥದ್ದು ಮಾಸ್ಟರ್ ಡಿಗ್ರಿ ಮಾರ್ಕ್ ಶೀಟ್ ಬೇಕಾಗಿರುತ್ತೆ. ಸೊ ನಾನು ಇಲ್ಲಿ ಡಿಗ್ರಿ ಆರ್ ಡಿಪ್ಲೊಮೊ ಮಾರ್ಕ್ ಶೀಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ತಿದ್ದೀನಿ. ಫಸ್ಟ್ ಇಲ್ಲಿ ನಿಮ್ಮ ನೇಮನ್ನು ತೋರಿಸುತ್ತೆ. ನೆಕ್ಸ್ಟ್ ಮಂತನ್ನು ಸೆಲೆಕ್ಟ್ ಮಾಡೋಕ್ಕಿರುತ್ತೆ. ಸೆಲೆಕ್ಟ್ ಮಂತ್ ಅಂತ ಕೊಟ್ಟಿದ್ದಾರೆ. ನೀವು ಯಾವ ಸೆಮ್ಮು ಯಾವ ಮಂತಲ್ಲಿ ಪಾಸ್ ಆಗಿರ್ತೀರೋ ಆ ಸೆಮ್ಮನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ. ನಾನಿಲ್ಲಿ ಫಸ್ಟ್ ಸೆಮ್ PG ಮಾರ್ಕ್ಸ್ ಕಾರ್ಡನ್ನು ಡೌನ್ಲೋಡ್ ಮಾಡ್ತಿರೋದ್ರಿಂದ ಫಸ್ಟ್ ಸೆಮ್ ಪಾಸ್ ಆಗಿರುವಂಥ ಮಂತನ್ನು ಸೆಲೆಕ್ಟ್ ಮಾಡ್ಕೊಳ್ತಿದ್ದೀನಿ. ಫೆಬ್ರವರಿ ಮಂತನ್ನು ಸೆಲೆಕ್ಟ್ ಮಾಡ್ತಿದ್ದೀನಿ. ನೆಕ್ಸ್ಟ್ ರಿಜಿಸ್ಟರ್ ನಂಬರ್ ಹಾಕೋಕ್ಕಿರುತ್ತೆ. ನಾನು ರಿಜಿಸ್ಟರ್ ನಂಬರ್ನ ಹಾಕಿದ್ದೀನಿ. ನೆಕ್ಸ್ಟ್ ಸೆಮಿಸ್ಟರ್, ಸೆಲೆಕ್ಟ್ ಸೆಮಿಸ್ಟರ್ ಅಂತ ಕೊಟ್ಟಿದ್ದಾರೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಯಾವ ಸೆಮಿಸ್ಟರ್ ಡಿಗ್ರಿ ಮಾರ್ಕ್ ಶೀಟ್ ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ನನಗಿಲ್ಲಿ ಫಸ್ಟ್ ಸೆಮ್ ಮಾರ್ಕ್ ಶೀಟ್ ಅವಶ್ಯಕತೆ ಇರೋದ್ರಿಂದ ನಾನು ಫಸ್ಟ್ ಸೆಮ್ಮನ್ನು ಸೆಲೆಕ್ಟ್ ಮಾಡ್ಕೊಳ್ತಿದ್ದೀನಿ. ನೆಕ್ಸ್ಟ್ ಇಯರ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಸೆಲೆಕ್ಟ್ ಇಯರ್ ಅಂತ ಕೊಟ್ಟಿದ್ದಾರೆ. ನೀವು ಪಾಸ್ ಆಗಿರ್ತೀರಲ್ಲ ಆ ಇಯರ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ನಾನಿಲ್ಲಿ 2024ನ ಸೆಲೆಕ್ಟ್ ಮಾಡ್ಕೊಳ್ತಿದ್ದೀನಿ. ನೆಕ್ಸ್ಟ್ ಗೆಟ್ ಡಾಕ್ಯುಮೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ತಿದ್ದೀನಿ. ಇಲ್ಲಿ ಅದಕ್ಕಿಂತ ಮುಂಚೆ ಐ ಪ್ರೊವೈಡ್ ಮೈ ಕನ್ಸೆಂಟ್ ಟು ಡಿಜಿಲಾಕರ್ ಟು ಶೇರ್ ಮೈ ಡೀಟೇಲ್ಸ್ ವಿತ್ ದ ಇಶ್ಯೂವರ್ ಫಾರ್ ದ ಪರ್ಪಸ್ ಆಫ್ ಫೆಚಿಂಗ್ ಮೈ ಡಾಕ್ಯುಮೆಂಟ್ಸ್, ಅದಕ್ಕೆ ಅಗ್ರಿ ಮಾಡಬೇಕಾಗತ್ತೆ. ನೆಕ್ಸ್ಟ್ ಗೆಟ್ ಡಾಕ್ಯುಮೆಂಟ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ನೋಡಿ, ಫೆಚಿಂಗ್ ಅಂತ ಬರ್ತಾ ಇದೆ. ನೋಡಿ, ಇಲ್ಲಿ ಆಲ್ರೆಡಿ ಡಿಗ್ರಿ ಆರ್ ಡಿಪ್ಲೊಮಾ ಮಾರ್ಕ್ ಶೀಟ್ ಡೌನ್ಲೋಡ್ ಆಗಿದೆ. ಇದು ಹೇಗಿರುತ್ತೆ ಅಂತ ತೋರಿಸ್ತಿದ್ದೀನಿ. ಈಗ ಇದ್ರ ಮೇಲೆ 3 ಡಾಟ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಆಪ್ಷನ್ಸ್ ಬರುತ್ತೆ. ನೆಕ್ಸ್ಟ್ ವ್ಯೂ PDF ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ನೋಡಿ, ಇಲ್ಲಿ ಫಸ್ಟ್ ಸೆಮ್ ಮಾರ್ಕ್ಸ್ ಕಾರ್ಡನ್ನು ನೀವು ನೋಡ್ಬೋದು. ದ ಸೇಮ್ ಸರ್ಟಿಫಿಕೇಟ್ ನಿಮಗೇನು ಡಿಗ್ರಿ ಮಾರ್ಕ್ ಶೀಟ್ ಬರುತ್ತಲ್ಲ ಅದು ಕೂಡ ಇದೇ ಮಾಹಿತಿಯನ್ನು ಒಳಗೊಂಡಿರುತ್ತೆ. ಮತ್ತು ಇಲ್ಲಿ ಗಮನಿಸ್ತಾ ಇದ್ದೀರಾ, ಇದು ಡಿಜಿಲಾಕರ್ನಿಂದ ವೆರಿಫೈ ಆಗಿರುವಂಥ ಸರ್ಟಿಫಿಕೇಟ್ ಆಗಿರುತ್ತೆ. ಇಲ್ಲಿ ಪವರ್ಡ್ ಬೈ ಡಿಜಿಲಾಕರ್ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ಈ ಸರ್ಟಿಫಿಕೇಟನ್ನು ನೀವು ವ್ಯಾಲಿಡ್ ಸರ್ಟಿಫಿಕೇಟ್ ಆಗಿ ಯಾವುದೇ ಜಾಬ್ ಪರ್ಪಸ್ಸಿಗೋಸ್ಕರ ಆದರೂ ಯೂಸ್ ಮಾಡ್ಕೊಳ್ಬೋದು ಅಂತ ಅವಕಾಶ ನಿಮಗೆ ಇರುತ್ತೆ. ನೆಕ್ಸ್ಟ್ ಏನಾದರೂ ಡಿಗ್ರಿ, ಡಿಪ್ಲೊಮೊ ಆರ್ ಕಾನ್ವೊಕೇಶನ್ ಸರ್ಟಿಫಿಕೇಟ್ ಅವಶ್ಯಕತೆ ಇದ್ದು ಅದನ್ನ ಡೌನ್ಲೋಡ್ ಮಾಡ್ಕೊಳ್ಬೇಕು ಅಂತ ಇದ್ದರೆ
ನೇರವಾಗಿ ಡಿಜಿಲಾಕರ್ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ನಿಮ್ಮ ಲಾಗಿನ್ ಡೀಟೇಲ್ಸ್ಗಳನ್ನು ಹಾಕಿ ಲಾಗಿನ್ ಆಗಿ ಸರ್ಚ್ನಲ್ಲಿ ಹೋಗಿ ನಿಮ್ಮ ಯೂನಿವರ್ಸಿಟಿಯನ್ನು ಸರ್ಚ್ ಮಾಡಿ ಡಿಪ್ಲೊಮಾ ಸರ್ಟಿಫಿಕೇಟನ್ನು ಡೌನ್ಲೋಡ್ ಮಾಡಿಕೊಂಡು ಟೆಂಪ್ರವರಿ ಆಗಿರ್ತಕ್ಕಂಥ ಡಿಗ್ರಿ ಸರ್ಟಿಫಿಕೇಟ್ ಡಿಪ್ಲೊಮಾ ಸರ್ಟಿಫಿಕೇಟನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.